ನಾವು ಸ್ವಲ್ಪ ಲೋ ಬಜೆಟ್ ಅಲ್ಲಿ ಜಾಸ್ತಿ ಮನೆಗಳು ಕಟ್ತೀವಲ್ಲ, ಅದಕ್ಕೆ ನಮ್ಗೂ ವರ್ಕೌಟ್ ಆಗುತ್ತೆ. ಓನರ್ ಹೆಂಗ್ ಹೇಳ್ತಿರೋ ಹಂಗೆ, ನಮ್ದಲ್ಲ ಇದು, ಅವ್ರ ದುಡ್ಡು, ಅವ್ರ ಸೈಟು, ಅವ್ರದ್ದು ಮನೆ, ಅವ್ರು ಹೆಂಗ್ ಹೇಳ್ತಿರೋ ಅದೇ ತರ ನೀಟಾಗಿ ಸ್ವಲ್ಪ ಕ್ಲೀನ್ ಆಗಿ ಮಾಡಿಕೊಟ್ಟಿದ್ವಿ. ಅವರು ಕೂಡ ನಿಮಗೆ ಸಜೆಸ್ಟ್ ಮಾಡ್ತಾರೆ ಈ ತರ ಔಟ್ಲೆಟ್ ನಿಮಗೆ ಒಂದು ಬರುತ್ತೆ ಅಂತ ಹೇಳಿ. ಆಲ್ಮೋಸ್ಟ್ 95% ವಾಸ್ತು ಇದೆ. ಇವ್ರಿಗೆ ಇದು ಮನೆ ಬೇಡ, ಬೇರೆ ಕಡೆ ದೊಡ್ಡ ಮನೆ ಕಟ್ಕೊಂಡು ಹೋಗ್ತೀರಿ ಅಂದ್ರೂ ಒರಿಜಿನಲ್ ರೇಟ್ ಸಿಗುತ್ತೆ. ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದಾರೆ? ನಾನಂತೂ ಸಖತ್ತಾಗಿದ್ದೀನಿ, ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವು ತುಂಬಾ ದಿನದಿಂದ ಕೇಳ್ತಾ ಇದ್ರಿ ಒಂದು 30-40 ಸೈಜ್ ಅಲ್ಲಿ ಇರುವಂತ ಒಂದು ಬಜೆಟ್ ಫ್ರೆಂಡ್ಲಿ ಮನೆನ ತಗೊಂಬನ್ನಿ, ಬಜೆಟ್ ಫ್ರೆಂಡ್ಲಿ ಮನೆನ ತಗೊಂಬನ್ನಿ ಅಂತ ಹೇಳಿ. ಸೊ ನಿಮ್ಗೋಸ್ಕರ ಬೆಂಗಳೂರಲ್ಲಿ ಕಟ್ಟಿರುವಂತ ಒಂದು 30-40 ಸೈಜ್ ನ ಒಂದು ಮನೆನ ತಗೊಂಬಂದಿದ್ದೀನಿ. ಈ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗಿರೋದು ಜಸ್ಟ್ 32 lakhs ಅಲ್ಲಿ. ಜಸ್ಟ್ 32 lakhs ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬೆಂಗಳೂರಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಯಾವ ತರ ಇದೆ, ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಆಗಿರ್ಬೋದು ನಿಮ್ಗೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ 32 lakhs ನ ಜಸ್ಟ್ ಅಂತ ಹೇಳಿದ್ದು. ಬಜೆಟ್ ಫ್ರೆಂಡ್ಲಿ ಮನೆ ಅಂತಾನೆ ಹೇಳ್ಬೋದು. ಜಸ್ಟ್ ಕೆಳಗಡೆ ನೀವು ನೋಡ್ತಾ ಇರ್ಬೋದು 2 BHK ಒಂದು ಮನೆನ ಕಟ್ಟಿರುವಂತದ್ದು. ಮೇಲ್ಗಡೆ ಒಂದು ಸಿಂಪಲ್ ಆಗಿ ಒಂದು ಗೆಸ್ಟ್ ರೂಮ್ ತರ ಮಾಡಿದ್ದಾರೆ. ಸೊ ಅದನ್ನ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಬಂದ್ಬಿಟ್ಟು ಸ್ಯಾಂಡ್ರಾಕ್ಸ್ ಕಡೆಯಿಂದ ಶ್ಯಾಮ್ ಸರ್ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಬನ್ನಿ ಸರ್. ಸರ್ ನಮಸ್ಕಾರ. ಸರ್ ಆರಾಮಿದ್ದೀರಾ ಸರ್? ಓಕೆ ಸರ್, ಈ ಒಂದು ಮನೆನ ಜಸ್ಟ್ 32 lakhs ಅಲ್ಲಿ 30x40 ಸೈಜ್ ನ ಒಂದು ಮನೆನ ಕಟ್ಕೊಟ್ಟಿದ್ದೀರಾ. ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಸರ್? ಸರ್ ನಿಮ್ಗೆ ಫಸ್ಟ್ ನಾನು 2-3 ವಿಡಿಯೋ ಕೊಟ್ಟಿದ್ರಲ್ಲ, ಅದಕ್ಕಿಂತ ಡಿಫ್ರೆಂಟ್ ಆಗಿದೆ ಇದು. ಓಕೆ. ಸ್ವಲ್ಪ ಡೌನ್ ಅಲ್ಲಿ ಇತ್ತು, ಅದೆಲ್ಲ ಕಟ್ಟಿ ಸ್ವಲ್ಪ ನೀಟಾಗಿ ಬಂದಿದೆ ಮನೆ. ಆಮೇಲೆ ಫ್ರಂಟ್ ಮಾತ್ರ ಸಖತ್ತಾಗಿ ಬಂದಿದೆ. ಎಕ್ಸ್ಟ್ರಾ ಖರ್ಚಾಗಿದೆ, ಎಕ್ಸ್ಟ್ರಾ ಆಗಿದೆ, 2 lakhs ಎಕ್ಸ್ಟ್ರಾ ಆಗಿದೆ. 30 lakhs ಮನೆ, 2 lakhs ಎಲಿವೇಶನ್, ಫ್ರಂಟ್ ವಾಲ್ ಕ್ಲಾಡಿಂಗ್ ಎಲ್ಲ ಇದೆ. ಎಲಿವೇಶನ್ ಅದು ಓನರ್ ಕೊಟ್ಟಿದ್ದು ಹಂಗೆ ಇದೆ, ಪಿನ್ ಟು ಪಿನ್. ಅವ್ರು ಹೆಂಗೆ ನನಗೆ ಡಿಸೈನ್ ಕೊಟ್ಟು ಅದೇ ತರ ಮಾಡಿ. ಅಂದ್ರೆ ನೀವು ಓನರ್ಗೆ ಆಪ್ಷನ್ ಕೊಡ್ತೀರಾ ನಿಮ್ಗೆ ಈ ತರ? ಅವ್ರು ನನಗೆ ಈ ತರ ಗೊತ್ತಿರೋರೆ, ಓನರ್ ಎಲ್ಲ, ಓನರ್ ಮಗ ಎಲ್ಲ ಫುಲ್ ಎಲ್ಲ ತಿಳುವಳಿಕೆ ಇರೋರು ಸರ್. ಅದಕ್ಕಂತಲ್ಲ, ಅವ್ರು ತಿಳುವಳಿಕೆ ಇಲ್ಲಾಂದ್ರೂ ನಾವು ಮಾಡಿ ನೀವು ಹೇಳ್ತೀರಾ ಕೊಟ್ಟರು ಯಾರೋ ಕೈಯೆಲ್ಲ ಒಳ್ಳೆ ಡಿಸೈನ್ ಮಾಡಿಸ್ಕೊಟ್ರು ಅದೇ ತರ ಬೇಕು ಅಂದ್ರೆ ಮಾಡ್ಕೊಡೋಣ. ಓಕೆ ವೀಕ್ಷಕರೇ, ನೀವು ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಅವರು ಕೂಡ ನಿಮಗೆ ಸಜೆಸ್ಟ್ ಮಾಡ್ತಾರೆ ಈ ತರ ಔಟ್ಲೆಟ್ ನಿಮಗೆ ಒಂದು ಬರುತ್ತೆ ಅಂತ ಹೇಳಿ. ಫ್ರಂಟ್ ಎಲಿವೇಶನ್ ಇಲ್ಲ ಅಂತಂದ್ರೆ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ನಮ್ಮನೆ ಇದೇ ತರ ಬರ್ಬೇಕು ಅಂತ ಏನಾದ್ರು ಪ್ಲಾನ್ ನೀವು ಅವ್ರಿಗೆ ಕೊಟ್ರೆ ಅದೇ ತರ ನಿಮ್ಗೆ ಅವ್ರ ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಡುವಂಥದ್ದು. ಸೊ ಆ ತರ ನಿಮ್ಗೆ ಆಪ್ಷನ್ ಕೂಡ ಇರುವಂತದ್ದು ಇದ್ವಿ. ಸರ್, ಇದೊಂದು ಕನ್ಸ್ಟ್ರಕ್ಷನ್ ವಿಷಯಕ್ಕೆ ಬರ್ತೀನಿ. ಯಾವ ತರ 32 lakhs ನ ಡಿವೈಡ್ ಮಾಡಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್? ಇವಾಗ ಡಿವೈಡ್ ಅಂದ್ರೆ ಈ ಓನರ್ ಏನ್ ಪ್ಲಾನ್ ಕೊಟ್ಟರು ಅದೇ ತರ ನಾನು ಮಾಡಿದೀವಿ. ಅದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ನಾನು ಹಂಗೆ ಇದ್ರೆ ತೊಂದರೆ ಆಗುತ್ತೆ ನಿಮ್ಗೆ, ಅದ್ರೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಕೊಟ್ಟಿದೀವಿ. ಆದ್ರೂ ಓನರ್ ಹೆಂಗ್ ಹೇಳ್ತಿರೋ ಹಂಗೆ, ನಮ್ದಲ್ಲ ಇದು, ಅವ್ರ ದುಡ್ಡು, ಅವ್ರ ಸೈಟು, ಅವ್ರದ್ದು ಮನೆ, ಅವ್ರು ಹೆಂಗ್ ಹೇಳ್ತಿರೋ ಅದೇ ತರ ನೀಟಾಗಿ ಸ್ವಲ್ಪ ಕ್ಲೀನ್ ಆಗಿ ಮಾಡಿಕೊಟ್ಟಿದ್ವಿ. ಸರ್, ಬೆಂಗಳೂರಲ್ಲಿ 32 lakhs ಒಂದು 30-40 ಮನೆನ 15 ಚದರ ಕಟ್ಕೊಡ್ತಾರೆ ಅಂದ್ರೆ ಬಜೆಟ್ ಫ್ರೆಂಡ್ಲಿ ಯಾವ ತರ ಹೇಳ್ತೀರಾ ಸರ್? ಬಜೆಟ್ ಸರ್ ಎಲ್ಲ ಬ್ರಾಂಡೆಡ್ ಐಟಮ್ ಹಾಕಿ ಕಟ್ಟೋದೆ. ಬ್ರಾಂಡೆಡ್ ಐಟಮ್ ಹಾಕಿ ಕಟ್ಟಬೇಕು ಅಂದ್ರೆ ಈಗ ಮಾಮೂಲಿ ಒಬ್ರು ಮನೆ ಕಟ್ಟಕ್ ಹೋದ್ರೆ ಒಂದು 35 to 40 lakhs ಆಗುತ್ತೆ ಇದು ಬೆಂಗಳೂರು ಕಾಸ್ಟ್. ಸ್ವಲ್ಪ ಲೋ ಬಜೆಟ್ ಅಲ್ಲಿ ಜಾಸ್ತಿ ಮನೆಗಳು ಕಟ್ತೀವಲ್ಲ, ಅದಕ್ಕೆ ನಮ್ಗೂ ವರ್ಕೌಟ್ ಆಗುತ್ತೆ. ನಮ್ಗೂ ಇಷ್ಟು ಲಕ್ಷ ಬೇಕು ಆತರ ಎಲ್ಲ ನಮ್ಮಲ್ಲಿ ಇಲ್ಲ, ಏನೋ ಕಟ್ಕೊಂಡು ಹೋಗೋದಷ್ಟೇ ನಡೀತದೆ ನಮ್ಮ ಕಂಪನಿ. ಸರ್, ನೀವು ಇದುವರೆಗೂ ನಿಮ್ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಅತಿ ಕಡಿಮೆ ಬಜೆಟ್ ಅಲ್ಲಿ ಕಟ್ಕೊಟ್ಟಿರುವಂತ ಎಕ್ಸಾಂಪಲ್ಸ್ ಯಾವ್ದಾದ್ರು ನಮ್ ವೀಕ್ಷಕರಿಗೆ ಹೇಳ್ಬಿಡಿ ಸರ್. ಅದನ್ನ 30-40 ಸೈಡ್ ಅಲ್ಲಿ ಆದ್ರೆ ಒಂದು 30 lakhs ಕಟ್ತೀವಿ, ಅಲ್ಲ 20-30 ಆದ್ರೆ ಒಂದು 13 lakhs ಅಲ್ಲಿ ಕಟ್ತೀವಿ. 13 lakhs ಅಲ್ಲಿ ವಿತ್ ಕಾಂಪೌಂಡ್ ವಾಲ್, ಒಂದು ಸೈಡ್ ಕಾಂಪೌಂಡ್ ವಾಲ್ ಎಲ್ಲ ಇರುತ್ತೆ, ಗೇಟ್ ಇರುತ್ತೆ, ಸಂಬಂಧ 5000 ಲೀಟರ್ ಸಂಬ ಇರುತ್ತೆ. 30-40 ಸೈಟ್ ಅಲ್ಲಿ ಆದ್ರೆ ಸಿಂಗಲ್ ಮನೆ ಆದ್ರೆ 22 lakhs, 11 ಚದರ ಬರುತ್ತೆ, 22 lakhs ಅಲ್ಲಿ ಮುಗಿಸ್ತೀವಿ. ಇದು ಮೇಲೇನು ಇದೆಯಲ್ಲ 15 ಚದರ ಅಂದ್ರೆ 30 lakhs ಆಯ್ತು. ಅಂದ್ರೆ ಮೇಲೆ ಕೂಡ ಕಾಸ್ಟ್ ಆಗುತ್ತೆ ಸರ್. ಇನ್ನೊಂದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ಹಳೆ ತರ ಅಲ್ಲ, ಆಲ್ಮೋಸ್ಟ್ ಜನಗೆ ಅಂದ್ರೆ ಒಂದು ಪ್ಲಾನ್ ಬಂದ್ಬಿಡುತ್ತೆ 30-40 ಅಂತಂದ್ರೆ ಒಂದಲ್ಲಿ ಬರುತ್ತೆ ಅಂತ ಗೊತ್ತಾಗುತ್ತೆ. 30-40 ಅಂದ್ರೆ 22 lakhs ಎಲ್ಲ ಡಬಲ್ ಬೆಡ್ರೂಮ್ ಮಾಡ್ಬೋದು, ಒಂದ್ ಫ್ಲೋರ್ ಮೇಲ್ಗಡೆ. ಇದು ಇಷ್ಟು ಲುಕ್ ಬರೋ ಕಾರಣ ಇದು ವೆಸ್ಟ್ ಫೇಸ್ ಸೈಟ್, ಕುಬೇರ ಮೂಲೆ ಇರೋದಕ್ಕೆ ಮೇಲ್ಗಡೆ ಟ್ಯಾಂಕ್ ರೂಮ್ ಎಲ್ಲ ಬಂದಿದ್ದಕ್ಕೆ ಹೈಟ್ ಬಂದಿರೋದು ರೋಡ್ ಸೈಡ್ ಗೆ, ಅದಕ್ಕೆ ಎಲಿವೇಶನ್ ಚೆನ್ನಾಗಿ ಹಂಗೆ. ಇದು ಉಲ್ಟಾ ಫೇಸ್ ಕೂಡ ಹೋಗುತ್ತೆ ಸರ್. ಅದು ಈಸ್ಟ್ ವೈಸ್ ಆದ್ರೆ ಇದೇ ತರ ಸೇಮ್ ಪೆಂಟ್ ಹೌಸ್ ಮನೆ ಮಾಡಿದ್ರೆ ಫ್ರಂಟ್ ಅಲ್ಲೇ ಸಣ್ಣ ಮನೆ ಇರುತ್ತೆ, ಬ್ಯಾಕ್ ಸೈಡ್ ಅಲ್ಲೇ ಹೈಟ್ ಅಲ್ಲಿ ಇರೋದು. ಇದು ವೆಸ್ಟ್ ಇರೋದಕ್ಕೆ, ರೋಡ್ ವೆಸ್ಟ್ ಅಲ್ಲ ಇರೋದಕ್ಕೆ ಕುಬೇರ ಮೂಲೆ. ಇದು ಆಲ್ಮೋಸ್ಟ್ 95% ವಾಸ್ತು ಇದೆ.
ಇವ್ರಿಗೆ ಇದು ಮನೆ ಬೇಡ, ಬೇರೆ ಕಡೆ ದೊಡ್ಡ ಮನೆ ಕಟ್ಕೊಂಡು ಹೋಗ್ತೀರಿ ಅಂದ್ರೂ ಒರಿಜಿನಲ್ ರೇಟ್ ಸಿಗುತ್ತೆ. ಅಂದ್ರೆ ಇವಾಗ ವಾಸ್ತು ಇಲ್ಲ ಅಂದಿದ್ರೆ ವಾಸ್ತು ಮಾಡಕ್ಕೆ ಅಂದ್ಬಿಟ್ಟು ಬಿಲ್ಡಿಂಗ್ ಬೆಲೆ ಬಾಳಲ್ಲ, ಓಕೆ ಹೊಡೆದಾಕ್ಬೇಕು, ಲ್ಯಾಂಡ್ ವ್ಯಾಲ್ಯೂಯೇಷನ್ ಬರಲ್ಲ, ಆತರ ಈ ತರ ಮಾತುಗಳು. ಅಂದ್ರೆ ತುಂಬಾ ವರ್ಷ ಇರ್ತೀನಿ ಅಂತಂದ್ರು ವಾಸ್ತು ಕರೆಕ್ಟ್. ಇವು ವಾಸ್ತುಗೆ ಏನ್ ತೊಂದ್ರೆ ಇಲ್ಲ. ಇವು ಸೇಲ್ ಮಾಡಕ್ ಹೋದ್ರೆ ವಾಸ್ತು ಇಲ್ಲ ಅಂದ್ರೆ ಯಾರು ತಗೊಳ್ಳಲ್ಲ, ಅರ್ಧ ರೇಟ್ ಕೇಳ್ತಾರೆ. ಇದು ವಾಸ್ತು ಇರೋದಕ್ಕೆ ಅವ್ರಿಗೆ ಅಂದ್ರೆ ಕಟ್ಟಿರೋ ಬೆಲೆ ಸಿಗುತ್ತೆ ಮುಂದೆ ಅಂತ. ಓಕೆ 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 ವೀಕ್ಷಕರೇ, ನಾವಿವಾಗ ಕಂಪ್ಲೀಟ್ ಆಗಿ ಗೇಟ್ ಇಂದ ಒಳಗಡೆ ಕಂಪ್ಲೀಟ್ ಆಗಿ ಹೋಗಿ ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರಂಟ್ ಎಲಿವೇಶನ್. ಮನೆ ಮುಂದಿಂದ ನೋಡಿದ್ರೆ ಫುಲ್ ದೊಡ್ಡದಾಗಿ ಕಾಣುತ್ತೆ ನಮ್ಗೆ. ಫ್ರಂಟ್ ಸರ್ ಗೇಟ್ ಎಕ್ಸ್ಪ್ಲೇನ್ ಮಾಡಿ ಸರ್, ಏನ್ ಹೈಟ್ ಅಲ್ಲಿ ಗೇಟ್ ಬರುತ್ತೆ ಇದು? 6 feet ಹೈಟ್ ಸರ್, ಗೇಟ್ 6 feet ಹೈಟ್ ಬರುತ್ತೆ. ಹೌದು ಸರ್, ಏನ್ ಐರನ್ ಬಳಸಿದಾರ? 10 feet ಅಗಲ ಇದೆ, 16 gauge ಅಲ್ಲಿ ಮಾಡಿರೋದು. 16 gauge ಅಲ್ಲಿ ಮಾಡಿರುವಂತ ಒಂದು ಗೇಟ್ ಇದು. ಫ್ರಂಟ್ 30 feet ಇರುವಂತದ್ದು ಇದು ಆಕ್ಚುಲಿ. ಸರ್ ಫ್ರಂಟ್ ಒಂದು ವಿಂಡೋ ಬಿಟ್ಟಿದ್ದೀರಾ? ಹೌದು, ವಿಂಡೋ ಫ್ರಂಟ್ ಅದೇ ಸೇಮ್ ಮೇಲೆ ಇದೆ. ಇದೆಲ್ಲ ಕಾಸ್ಟ್ಲಿ ಟೈಲ್ ಇದು, ಅದಕ್ಕೆ 2 lakhs ಎಕ್ಸ್ಟ್ರಾ. ಏನ್ ನೇಮ್ ಸರ್ ಇದು ಟೈಲ್ ಇಂದು? ಎಲಿವೇಶನ್ 2 lakhs ಎಕ್ಸ್ಟ್ರಾ ತಗೊಂಡಿದ್ದೀನಿ. ಓಕೆ ಓಕೆ, ಈ ಡಿಸೈನ್ ವರ್ಕ್ ಗೋಸ್ಕರ. ಇದು ಇದು ಈ ರೆಡ್, ಇದು ಟೈಲ್, ಇದು ಟೈಲ್, ಇದು ಟೈಲು, ಇದು ಟೈಲು. ಓಕೆ ನೋಡಿ, ಅದ್ ಮೇಲ್ಗಡೆ ಅದು ಆಗ್ಲ ರೆಡ್ ಕಲರ್, ಅದು ಟೈಲ್. ಓಕೆ, ವುಡನ್ ತರ ಕಾಣ್ತಾ ಇದೆಲ್ಲ ಅದು ಟೈಲ್. ಅದು ಇದೆಲ್ಲ ಸ್ಟ್ರಕ್ಚರ್ ಹೊಡೆದಿರೋದು. ಪೇಂಟ್ ಮೇನ್ ಬೋರ್ಡ್ಗೆ ಒಂದು ಪ್ರೊವಿಷನ್ ಬಿಟ್ಟಿದ್ದೀವಿ. ಓಕೆ ಓಕೆ, ಮೇನ್ ಬೋರ್ಡ್ಗೆ ಒಂದು ಬಾಕ್ಸ್ ವೇಕೆಂಟ್ ಆಗಿ ಬಿಟ್ಟಿರುವಂತದ್ದು. ಓಕೆ ಸರ್, ಏನ್ ಸ್ಪೇಸ್ ಇದೆ ಸರ್ ಇದು? ಪಾರ್ಕಿಂಗ್ ಸ್ಪೇಸ್ ಇದು 10/15 ಇದೆ ಸರ್. 10/15 ಇದೆ. ಓಕೆ ಸರ್, ಸಮ್ ಎಷ್ಟು ಬರುತ್ತೆ ಸರ್? ಬೋರ್ವೆಲ್ ಇದೊಂದು ಸಮ್. ಇದು ಸರ್ ಎಷ್ಟು ಲೀಟರ್ ಬಿದ್ದಿದೆ ಸರ್ ಇದು? ಇದು 8,000 ಲೀಟರ್ ಇದೆ. 8,000 ಲೀಟರ್. ಸರ್ ಅವರೇಜ್ ಒಂದು ಮನೆಗೆ ಎಷ್ಟು ಬಿಡ್ತಾರೆ? 10,000 ಸಾಕು. ಯಾಕಂದ್ರೆ ಒಂದು ಟ್ಯಾಂಕರ್ ತಂದಿರೋದು 6,000 ಇರುತ್ತೆ ಟ್ಯಾಂಕರ್. 7,000 ಇದ್ರೆ ಸಾಕು, 8,000 ಕೊಟ್ಟಿದ್ದೀವಿ. ಅಂದ್ರೆ ಒಂದು 8,000 ಸಮ್ ಬಿಟ್ರೆ ಸಾಕು. ಹೌದು, ಅಲ್ಲೇ UPS ಪಾಯಿಂಟ್ ಕೊಟ್ಟಿದ್ದೀವಿ. ಇದು ಸೇಫ್ಟಿ ಗ್ರಿಲ್. ಇದು ಓಕೆ, ಸೇಫ್ಟಿ ಗ್ರಿಲ್ ಹಾಕಿದ್ದಾರೆ ಸರ್. ಏನು 10 gauge ಇದು 10 mm ರಾಡ್. 10 mm ರಾಡ್. ಇದು ಕಾಸ್ಟ್ಲಿ ಸರ್. ಇದು ಓನರ್ ಸೆಲೆಕ್ಟ್ ಮಾಡೋದು. ಇದು ಓಕೆ, 75 rupees ಪರ್ ಸ್ಕ್ವೇರ್ ಫೀಟ್ ಇದೆ. 75 ಇದೆ. ಆಮೇಲೆ ವೀಕ್ಷಕರೇ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಒಂದು ಅಟ್ರಾಕ್ಟಿವ್ ಟೈಲ್ ನ ಇದು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸರ್ ಇದು ಕಾಸ್ಟ್ಲಿ ಅಂತ ಹೇಳಿದ್ರಲ್ವಾ? ಹೌದು, ಕಾಸ್ಟ್ಲಿ ಸರ್. ಮಾಮೂಲಿ 35 rupees ಹಾಕೋದು. ಅವ್ರಿಗೆ ಇದೇ ಬೇಕು ಅಂತ ಹೇಳಿದ್ರೆ ಮಾಡ್ಕೊಟ್ಟಿದ್ದೀವಿ. ಓಕೆ ಓಕೆ ಸರ್, ಇದು ಏನ್ ಡೋರ್ ಕಾಸ್ಟ್ ಬಂದಿದೆ ಸರ್? ಇದು ಯಾವ ವುಡ್ ಸರ್ ಇದು? ಸರ್ ಇದು ಟೀ ಕುಡ್ ಸರ್. ಇದು ಟೀ ಕುಡ್ ಡೋರ್. ಇದೆಲ್ಲ ಓನರ್ ಸೆಲೆಕ್ಷನ್. ಓನರ್ ಸೆಲೆಕ್ಷನ್. ಏನ್ ಕಾಸ್ಟ್ ಬಂದಿದೆ ಸರ್ ಡೋರ್ ಇದು? ಸರ್ ಈ ಡೋರ್ 15,000, ಫ್ರೇಮ್ಗೆ 15,000. ಸಪರೇಟ್ ಸರ್ ಇದು? 30,000 rupees ಡೋರು, ಫ್ರೇಮ್. ಓಕೆ, ಅಂದ್ರೆ 30,000 ಅಲ್ಲಿ ಡೋರ್ ಮತ್ತೆ ಫ್ರೇಮ್ ಬಂದಿದೆ. ಓಕೆ, ಟೀ ಕುಡ್ ಡೋರ್. ಹೌದು, ನೋಡಿ ತಗೊಳ್ಳಿ. ಓಕೆ ಓಕೆ ಓಕೆ, ಅಬ್ಸರ್ವ್ ಮಾಡ್ತಾ ಇರ್ಬೋದು, ನೀವು ನೋಡ್ತಾ ಇರ್ಬೋದು, ಒಂದು ಅಟ್ರಾಕ್ಟಿವ್ ಡೋರ್ ನ ಹಾಕಿರುವಂತದ್ದು ಟೀ ಕುಡ್ ಇಂದು. ಟೈಲ್ ಕೂಡ ನೀವು ಹೇಳ್ದಂಗೆ 75 rupees ಒಂದು ಅಟ್ರಾಕ್ಟಿವ್ ಡಿಸೈನ್ ಟೈಲ್ಸ್ ನ ಹಾಕಿರುವಂತದ್ದು ಔಟ್ಲೆಟ್ ಗೆ. ಓಕೆ, ನಾವು ಒಳಗಡೆ ಹೋಗ್ಬಿಟ್ಟು ನೋಡೋಣ. ಕಿಟಕಿ ಇದೆ. ಓಕೆ, ಒಂದು ಸ್ಮಾಲ್ ವಿಂಡೋ ಬಿಟ್ಟಿದ್ದಾರೆ. ಔಟ್ ಸೈಡ್ ಈಗ ಒಂದು ಕಿಟಕಿ ಕೊಟ್ಟಿದ್ದೀವಿ. MC ಬಾಕ್ಸ್ ಇದೆ. ಓಕೆ ಸರ್, ಏನ್ ಸ್ಪೇಸ್ ಇದೆ ಸರ್? 2,000 rupees ಅದು. ಈ ಲಾಕ್ 2,000 rupees ಆಯ್ತಲ್ಲ, ಬ್ರಾಸ್ ಐಟಮ್ಸ್ ಹಾಕಿದ್ವಿ. ಓಕೆ ಓಕೆ, ಅಂದ್ರೆ ಇದು ಡೋರ್ ಜೊತೆನೆ ಬರಲ್ಲ ಸರ್? ಇದು ನಾವು ಫಿಟ್ ಮಾಡ್ತೀವಿ, ನೀವು ಸಪರೇಟ್ ಹಾಕಿರುವಂತದ್ದು. ಓಕೆ ಸರ್, ಏನ್ ಆಲ್ ಸೈಜ್ ಇದೆ ಸರ್ ಇದು? ಇದು 14/16 ಇದೆ ಸರ್. 14/16 ಇದೆ. ಅದರಲ್ಲ ಪೂಜಾ ರೂಮ್ ಬಂದಿದೆ. 4x4 ಪೂಜಾ ರೂಮ್ ಇದೆ. 4x4 ಇದೆ. ಇದು ಟೀ ಕುಡ್ ಸರ್. ಇದು ಟೀ ಕುಡ್ ಬಳಸಿರೋ. ಆಲ್ಮೋಸ್ಟ್ ಇದು ಎರಡು ಸೇರಿ 25,000 ಬೀಳುತ್ತೆ. ಇದು 25,000 ಆಗಿದೆ. ಅಂದ್ರೆ ಡೋರ್ ಪ್ಲಸ್. ಓಕೆ, ಅದು ಓಪನ್ ಕಿಚನ್. ಅಂದ್ರೆ ಮನೆ ಹೊರಗಡೆ ಡೋರ್ಗೆ ಮತ್ತೆ ದೇವ್ರ ಮನೆಗೆ ಎರಡು ಮಾತ್ರ. ಮೇನ್ ಡೋರ್ ಪೂಜಾ ರೂಮ್ ಮಾತ್ರ ಟೀ ಕುಡ್ ಕೊಡ್ತೀವಿ. ಬ್ಯಾಲೆನ್ಸ್ ಎಲ್ಲ ಫ್ಲಶ್ ಡೋರ್, ರೆಡ್ ಸಾಲ್ ಹಾಕ್ತೀವಿ. ಇದು ಸ್ಲೈಡಿಂಗ್ ವಿಂಡೋ ಡೋರ್ ಹಾಕಿದ್ರಾ? ಬಾಸ್ಕೆಟ್ ಇದು ಮೆಶ್. ಸರ್, ಏನ್ ಹೈಟ್ ಬಂದಿದೆ ಸರ್ ಇದು ಡೋರ್? ಇದು ಜಾಸ್ತಿ ಇದೆ ಸರ್. ಇದು 5x4 ಇದೆ. 5x4 ಇದೆ. ತುಂಬಾ ಲಾಂಗ್ ಒಂದು ವಿಂಡೋನ ಬಿಟ್ಟಿರುವಂತದ್ದು. ಇದರಲ್ಲೇ ಮಸ್ಕಿಟೋ ನೆಟ್ ಕೂಡ ಹಾಕಿದ್ದಾರೆ. ಕಿಚನ್ ಸರ್. ಇದು ಸಿಂಪಲ್ ಒಂದು ಕಿಚನ್ ಇದೆ ನೋಡಿ. ತುಂಬಾನೇ ಸ್ಪೇಷಿಯಸ್ ಆಗಿರುವಂತ ಒಂದು ಅಡುಗೆ ಮನೆ ಅಂತಾನೆ ಹೇಳ್ಬೋದು. 40 mm ಗ್ರಾನೈಟ್ ಹಾಸನ್ ಗ್ರಾನೈಟ್. 40 mm. ಹಾಸನ್ ಗ್ರಾನೈಟ್. ಇದು ಅಲ್ಲೆಲ್ಲ ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಇದೇನ್ ಟೈಲ್ಸ್? ಅದು ಫ್ರಿಡ್ಜ್ ಬರುತ್ತೆ ಸರ್. ಫ್ರಿಡ್ಜ್ ಬರುತ್ತೆ. ಸೊ ಇದು ಅಡುಗೆ ಮನೆ ಯಾವ ತರ ಸೈಜ್ ಇದೆ ಸರ್ ಇದು? ನೋಡಿ, ಜಿದ್ದಾಲ್ ಒಂದು ಸಿಂಕ್ ಹಾಕಿದ್ದೀನಿ. ಗ್ರಾನೈಟ್ 40 mm ಹಾಕಿದ್ದೀನಿ. ಓಕೆ, ಪುಟ್ಟ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ಹಾಕೋದಕ್ಕೆ. ಓಕೆ ಓಕೆ, ಅಂದ್ರೆ ಗ್ರಾಸರೀಸ್ ಐಟಮ್ಸ್ ಏನಾದ್ರು ಇದ್ರೆ ಇಲ್ಲಿ ಇಟ್ಕೊಳ್ಳಿಕ್ಕೆ ಅಂತ ಮಾಡಿರುವಂತದ್ದು ಟ್ಯಾಪ್ ಕೊಟ್ಟಿದ್ದೀವಿ.
ಕಟ್ ಮಾಡಿ. ಓಕೆ ವೀಕ್ಷಕರೇ, ನಾವಿವಾಗ ಈ ಒಂದು ಮನೆಯ ಮೊದಲನೇ ಬೆಡ್ರೂಮಿಗೆ ಬಂದಿದ್ದೀವಿ. ಫಸ್ಟ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಯೂಸ್ ಮಾಡಿರೋ ವಾಲ್ಸ್ ಮತ್ತು ಸೀಲಿಂಗ್ ಎಲ್ಲ ತುಂಬಾ ಸಾಫ್ಟಾಗಿ ಸಖತ್ತಾಗಿ ಬಂದಿದೆ. ಹಾಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಬಾತ್ರೂಮಲ್ಲಿ ಯೂಸ್ ಮಾಡಿರೋಂಥ ಮೆಟೀರಿಯಲ್ಸ್ ಎಲ್ಲ ಸೆರಾ ಮೆಟೀರಿಯಲ್ಸ್ ಯೂಸ್ ಮಾಡಿರುವಂಥದ್ದು, ಎಲ್ಲ ಬ್ರ್ಯಾಂಡೆಡ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಡೋರ್ ಕೂಡ ಇದೆ. ಹಾಗೆ ಅದು ಆ್ಯಕ್ಚುಲಿ ಡೈರೆಕ್ಟ್ ಡೋರ್ ಇಟ್ಟಿರುವಂಥದ್ದು, ಅದು ಟೀಕ್ವುಡ್ಡಿಂದಲ್ಲ, ಫೈಬರ್ ಡೋರ್ ಅಂತಲೇ ಹೇಳ್ಬೋದು. ಬನ್ನಿ ಮುಂದೆ ನೋಡ್ತಾ ಹೋಗೋಣ. ಈಗ ಈ ಒಂದು ಬಿಲ್ಡಿಂಗ್ ಮೇಲೆ ಬಂದಿದ್ದೀವಿ. ಇದು ಎಷ್ಟು ಸ್ಪೇಸ್ ಇದೆ ಮತ್ತೆ ಎಷ್ಟು ಬಿಲ್ಡಿಂಗ್ ಬಂದಿದೆ? ಟೋಟಲ್ 11 ಚದರ 11 ಚದರ ಮನೆ ಇದೆ ಸರ್. ಇದು 4 ಚದರ ಮನೆ ಕಟ್ಟಿದ್ದೀನಿ. ಬ್ಯಾಲೆನ್ಸ್ ಖಾಲಿ ಬಟ್ಟೆ ಒಣ ಹಾಕಕ್ಕೆಲ್ಲ ಹಾಕಿದ್ದೀನಿ. ಈಗ ಇದೆಲ್ಲ ಡಮ್ಮಿ ಕಾಲಮ್ ಹಾಕಿರೋದು, ಮೇಲೆ ಕಾಲಮ್ ಎತ್ತಕ್ಕೋಸ್ಕರ ಬಿಟ್ಟಿದ್ವಿ. ಇದು ಸ್ಟೇರ್ ಕೇಸ್ ಗ್ರಾನೈಟ್ ಹಾಕೊಂಡು ಎಂಟ್ರನ್ಸ್ ಫಸ್ಟ್ ಫ್ಲೋರ್ಗೆ. ಇದು ಒಂದು ಸಣ್ಣ ಹಾಳು ಸರ್. ಇದು ಒಂದು 16 ಅಡಿಗೆ 16 ಅಡಿಗೆ 2 ಅಡಿ ಸುಮ್ಮನೆ ಸಣ್ಣ ಹಾಳು. ಒಂದು ಗೆಸ್ಟ್ ರೂಮ್ ಟೈಪ್. ಓಕೆ ಓಕೆ ಸರ್, ಇದು ಏನ್ ಟೈಲ್ಸ್? ಇದು ವೆಟ್ ಬೈ ಟೈಲ್ಸ್ 55 rupees ರೇಂಜ್ ಅಲ್ಲಿರೋ ಟೈಲ್ಸ್. 2x4 ಇದೆ. 2x4 ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಹೌದು, 2x4 ಎಲ್ಲ ಓನರ್ ಸೆಲೆಕ್ಷನ್ ಸರ್. ಇದೆಲ್ಲ ಓನರ್ ಸೆಲೆಕ್ಷನ್. ನೀವೇನಾದ್ರೂ ಆಪ್ಷನಲ್ ಕೊಡ್ತೀರಾ ಸರ್ ಅವ್ರಿಗೆ? ಅದೇ ಇದು ಟೈಲು, ಪೇಂಟ್, ಡೋರ್ದು ಏನ್ ರಿಕ್ವೈರ್ಮೆಂಟ್ ಏನಿದೆ ಎಲ್ಲ ಓನರ್ ಸೆಲೆಕ್ಷನ್, ನಮ್ದೇ ಸೆಲೆಕ್ಷನ್. ಅವ್ರಿಗೆ ಇಷ್ಟು ಅಮೌಂಟ್ ಕೊಟ್ಟಿದ್ರು ಅವ್ರು ಕೇಳ್ತೀವಿ, ಸರ್ ನಿಮ್ಗೆ ಯಾವ್ದು ಬೇಕು ಅಂತ. ಅವರೇ ಬಂದು ಇದೆಲ್ಲ ಅವರೇ ಸೆಲೆಕ್ಷನ್ ಮಾಡ್ಬೇಕು. ಓಕೆ ಓಕೆ. ಮತ್ತೆ ಇನ್ ಕೇಸ್ ನೀವು ಹಾಕಿ ಅವ್ರಿಗೆ ಇಷ್ಟ ಆಗಿರೋ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಆಪ್ಷನ್ ಅವ್ರಿಗೆ ಸರಿ ಸರ್, ಮನೆ ಒಂದೇ ಸಲ ಕಟ್ಟೋದು ಸರ್. ಹೌದು, ಅವ್ರಿಗೆ ಇಷ್ಟ ಪ್ರಕಾರ ಕಟ್ಕೊಡ್ಬೇಕಲ್ಲ, ಆಗಲ್ಲ. ಹೌದೌದು, ಅದು ನಿಜಾನೇ. ಓಕೆ, 7 ತಿಂಗಳು ತಗೊಂಡೆ ಮನೆ ಇದು ಕಟ್ಟಕ್ಕೆ. ಎಷ್ಟು ಸರ್? 7 months ಎಲ್ಲ ಕಟ್ ಮಾಡಿದ್ದಲ್ಲ? 2 ಫ್ಲೋರ್ ಅಷ್ಟೇ. ಓಕೆ, ಕಟ್ಟೋದು ಇವಾಗ ಮಳೆಗಾಲ ಎಲ್ಲ ಇತ್ತಲ್ಲ ಸರ್. 6 months ಅಲ್ಲೂ ಕಟ್ಕೊಡ್ತೀರಾ? ಕಟ್ಕೊಡ್ತೀವಿ. 2 ಫ್ಲೋರ್ 6 months ಸಾಕು. 2 ಫ್ಲೋರ್ 6 months ಸಾಕು. ಓಕೆ ಓಕೆ ಓಕೆ. ತಗೊಂಡಿದ್ವಿ, ಒಂದು ತಿಂಗಳು ಎಕ್ಸ್ಟ್ರಾ ತಗೊಂಡಿದ್ವಿ. ಸರ್ ಇದು ಏನ್ ಹೈಟ್ ಇದೆ ಸರ್? 10 feet ಅವರೇಜ್. ಓಕೆ, ಕಿಟಕಿ ಬೇರೆ ಬಂದಿದೆ. UPVC ಕಿಟಕಿ ಸರ್. ಓಕೆ, UPVC ವಿಂಡೋ ಯೂಸ್ ಮಾಡಿದ್ದಾರೆ. ಕಿಟಕಿ ಆಮೇಲೆ ಇದು ನೋಡಿ ವಿತ್ ಮೆಶ್ ಇದೆ. ಇದು ಮಸ್ಕಿಟೋ ಮೆಶ್ ಹಾಕಿದಾರ. ಏನ್ ಸೈಜ್ ಇದೆ ಸರ್? ಇದು 3x4. 3x4 ಇದೆ ಸರ್. ಅವರೇಜ್ ಎಲ್ಲ ಅದನ್ನ ಮೇಂಟೈನ್ ಮಾಡಿದ್ದೀರಾ? ಅಲ್ಲ, ಈ ರೂಮ್ ಚಿಕ್ಕದಲ್ವಾ. ಓಕೆ, ಬಾಟಮ್ ಅಲ್ಲೆಲ್ಲ ಡೌನ್ ಅಲ್ಲೆಲ್ಲ 4x4 ಇದೆ, 4x5 ಇದೆ. ಓಕೆ ಓಕೆ. ಇದೆಲ್ಲ ವಿಂಟ್ರಿಫೈಡ್ ಟೈಲ್ಸ್. ಹೌದೌದು. ಓಕೆ ಓಕೆ. ರೂಮ್ ಕಟ್ಟಬೇಕಲ್ಲ, ಅದಕ್ಕೊಂದು ಗೆಸ್ಟ್ ರೂಮ್ ತರ ಮಾಡ್ಕೊಂಡಿದ್ದಾರೆ. ಸರ್ ಏನ್ ಡೋರ್ ಬಳಸಿದ್ದಾರೆ? 10x11 ಇದೆ. ಇದು ಡೋರ್ ಪ್ಲಸ್ ಡೋರ್ ಸರ್. ಫ್ರೆಶ್ ಡೋರ್. ಅದು ರೆಡಿಮೇಡ್ ಸರ್? ಅದು ರೆಡಿಮೇಡ್ ಲಾಮಿನೇಟ್ ಡೋರ್. ಬೆಡ್ರೂಮ್ಗೆಲ್ಲ ಇದೇ ಕೊಡೋದು. ಡೋರ್ಗೂ ಪೂಜಾ ರೂಮ್ ಮಾತ್ರ ಟೀಕ್ವುಡ್ ಕೊಡ್ತೀವಿ. ಓಕೆ, ಅಂದ್ರೆ ಮೇನ್ ಡೋರಿಗೆ ಮಾತ್ರ ಟೀಕ್ವುಡ್ ಬಳಸಿರ್ತಾರೆ. ಪೂಜಾ ರೂಮ್ 2 PVC ಡೋರ್. ಇದು PVC ಡೋರ್. ಓಕೆ ಸರ್, ಇಲ್ಲಿ ಬಳಸಿರೋದು PVC ಡೋರ್ ಬಳಸಿದ್ದಾರೆ. ಏನ್ ಸೈಜ್ ಇದೆ ಸರ್ ರೂಮ್? ರೂಮ್ ಸೈಜ್ 10x11. 10x11. ಓಕೆ ಓಕೆ. 4x4 ವಿಂಡೋ. ಇದು 4x4. ಇಲ್ಲಿ 4x4 ಯೂಸ್ ಮಾಡಿದ್ದೀರಾ? ಓಕೆ, ಅಲ್ಲಿ ನೀವು ನೋಡಿದ್ರಿ ವೀಕ್ಷಕರೇ, ಇದು 4x4 ಕ್ಲೀನ್ ಆಗಿ ಯೂಸ್ ಮಾಡಿದ್ದಾರೆ. ನೀವು ನೋಡಿದ್ರೆ ಅಬ್ಸರ್ವ್ ಮಾಡಿ. ಈ ಫಿನಿಶಿಂಗ್ ಎಲ್ಲ ನೋಡಿ, ಸಜಾದೆಲ್ಲ ಎಲ್ಲ ಒಂದೇ ಇದ್ರಲ್ಲಿ. ಓಕೆ ಓಕೆ. ನೋಡಿಲ್ಲ, ಪಿಂಟ್ ಪಾಯಿಂಟ್ ಮೂಲೆ ಎಲ್ಲ ಸ್ಕ್ವೇರ್ ಹೇಗಿದೆ, ಕ್ಲೀನ್ ಆಗಿರುತ್ತೆ. ಬಾತ್ರೂಮ್ ಅಷ್ಟೇ 7x4 ಇದೆ. ಬಾತ್ರೂಮ್ 7x4 ಇದೆ. ಅದ್ರಲ್ಲೇ ಒಂದು ನೋಡಿ ಸರ ಕಂಪನಿ, ಅಂದ್ರೆ ಎಲ್ಲ ಬ್ರಾಂಡೆಡ್ ಸರ ಕಂಪನಿದು ಕವರ್ಡ್ ಆಗಿದ್ದೀನಿ. ಓಕೆ, ಅಂದ್ರೆ ಬಜೆಟ್ ಕಡಿಮೆ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತ ಹೇಳಿ ಎಲ್ಲ ಕಾಂಪ್ರಮೈಸ್ ಇಲ್ಲ. ಸ್ಟೀಲು, ಸಿಮೆಂಟ್, ಫಿಟ್ಟಿಂಗ್ಸ್ ಐಟಮ್ಸ್ ಎಲ್ಲ ಬ್ರಾಂಡೆಡ್. ಸರ್ ನಂದೊಂದು ಇದೆ ಪ್ಯಾಕೇಜೇ ಹಂಗೆ ಸರ್. ಫುಲ್ ಪ್ಯಾಕೇಜ್ ಇದೆ. ಅದ್ರಲ್ಲಿ ಎಲ್ಲ ಬ್ರಾಂಡೆಡ್ ಐಟಮ್. 550 ಸ್ಟೀಲು, ಸ್ಟೀಲ್ ಎಲ್ಲ 550 TMT ಇರುತ್ತೆ. ನೋಡಿ, ವಾಶ್ ಬೇಸ್, ಒಂದು ಕಾರ್ನರ್ ವಾಶ್ ಬೇಸಿನ್ ಕೊಟ್ಟಿದ್ದೀವಿ. ಓಕೆ ಓಕೆ. ಸರ ವಾಶ್ ಬೇಸಿನ್ ಯೂಸ್ ಮಾಡಿದ್ದಾರೆ. ಓಕೆ, ಆಲ್ಮೋಸ್ಟ್ ಎಲ್ಲ ಇವರು ಬಳಸಿರೋದು 7 feet. ನೋಡಿ 7 feet ಹೈಟ್ ಎಲ್ಲ ಟೈಲು. ಓಕೆ ಓಕೆ. ತೋರ್ಸಟ್ಟು, ಒಂದು ಮಿಕ್ಸರ್ ಟ್ಯಾಪ್, ಶವರ್, ಆಲ್ಮೋಸ್ಟ್ ಎಲ್ಲ ಕವರ್ ಆಗಿರೋದೆಲ್ಲ ಪ್ಯಾಕೇಜ್ ಎಲ್ಲ ಬರುತ್ತೆ ಸರ್. ಅಂದ್ರೆ ಇದೆಲ್ಲ ಏನು ಎಕ್ಸ್ಟ್ರಾ ಇರೋದಿಲ್ಲ, ಕಾಸ್ಟ್ ಎಲ್ಲ ಬಜೆಟ್. ಅವ್ರಿಗೂ ಈ 30 lakhs ಅಲ್ಲಿ ಇದೆಲ್ಲ ಇನ್ಕ್ಲೂಡ್. ಎಲ್ಲಾನು ಕವರ್ ಆಗಿದೆ. 15 ಸ್ಕ್ವೇರ್ ಫೀಟ್ ಕಂಪ್ಲೀಟ್ 30 lakhs ಅಲ್ಲಿ ಕವರ್ ಆಗಿದೆ. ಓಕೆ, 2 lakhs ಎಕ್ಸ್ಟ್ರಾ ಆಗಿರೋದು ಮೇನ್ ಫ್ರಂಟ್ ಎಲಿವೇಶನ್ ವಾಲ್ ಗಾಡಿಗೆಲ್ಲ ಹಾಕಿರಲ್ಲ. ಓಕೆ ಓಕೆ. ಈ ಒಂದು ಮನೆಯ ಟಾಪ್ ಫ್ಲೋರ್ ಗೆ ನಾವು ಇವಾಗ ಹೋಗ್ತಾ ಇದೀವಿ. ಇದೊಂದು 3 feet ಬಿಟ್ಟಿರುವಂತದ್ದು ಸ್ಟೇರ್ ಕೇಸ್ ಎಲ್ಲ. ಓಕೆ ಸರ್, ಯಾವ್ದೆಲ್ಲ ವಾಟರ್ ಟ್ಯಾಂಕ್ ಎಲ್ಲ ಬಳಸಿದ್ದಾರೆ? ಅದರಲ್ಲೇ ಇದೆ, ಟ್ರಿಪಲ್ ಲೇಯರ್ ಅಂತೆ 1000 ಲೀಟರ್ ಟ್ಯಾಂಕ್ ಸರ್. ವಾಟರ್ ಟ್ಯಾಂಕ್ 1000 ಲೀಟರ್ ಬಳಸಿದ್ದಾರೆ ಕೊಟ್ಟಿದ್ದೀವಿ.
ಇದು 6 ಫೀಟ್ ಹೈಟ್ ಕೊಟ್ಟಿದ್ದೀನಿ ಅವರಿಗೆ ಸೋಲಾರ್ ಹಾಕೋಕ್ಕೋಸ್ಕರ. ಓಕೆ ಹಾ, ಅಂದ್ರೆ ಸೋಲಾರ್ ಇಲ್ಲೇ ಬರುತ್ತೆ ಸರ್? ಮಾಮೂಲಿ ಎಲ್ಲರೂ ಈ ಹೈಟ್ ಅಲ್ಲಿ ಕೊಟ್ಬಿಡ್ತಾರೆ ಸರ್, ಹಾ, ಅವ್ರು ಸೋಲಾರ್ ಹಾಕಕ್ಕಾಗಲ್ಲ, ಅದಕ್ಕೆ ನಾನಾಗಿ ಮಾಮೂಲಿ ಕೊಟ್ಬಿಡ್ತೀವಿ. ಅಂದ್ರೆ ನೀವೇ ಸಜೆಸ್ಟ್ ಮಾಡಿ ಹೈಟ್ ಮಾಡಿ? ಹೌದು, ಯಾಕಂದ್ರೆ ನಾವು ಸೋಲಾರ್ ಹಾಕೋ ತಿರ್ಗಿ ಅವ್ರು ಹೊಡೆದು ಕೆಟ್ಟಕ್ಕೆ ಆಗಲ್ಲ. ಓಕೆ ಹಾ ಹಾ, ಅದಕ್ಕೋಸ್ಕರ ಸೋಲಾರ್ ಪಾಯಿಂಟ್ ಬಿಟ್ಟಿದೀವಿ. ಓಕೆ, ಸೋಲಾರ್ ಪಾಯಿಂಟ್ ಇಲ್ಲಿ ಬಿಟ್ಟಿದ್ದಾರೆ. ಹೌದು ಸರ್. ಓಕೆ ಓಕೆ ಸರ್, ಎಷ್ಟು ಪಿಲ್ಲರ್ ಬಂದಿದೆ ಸರ್ ಈ ಒಂದು ಮನೆಗೆ? 12 ಪಿಲ್ಲರ್ಸ್ ಇದೆ ಸರ್. 12 ಪಿಲ್ಲರ್ಸ್ ಬಂದಿದೆ. 12 ಪಿಲ್ಲರ್ ಇದೆ. ಅಂದ್ರೆ 3 ಡಿವೈಡ್ ಮಾಡಿದ್ರೆ 440. ಅಲ್ಲ, ಅದು ಪ್ಲಾನ್ ತರ. ಪ್ಲಾನ್ ಹಾಳು ದೊಡ್ಡದಿರ್ಬೇಕು ಅಂದ್ರೆ ಪಿಲ್ಲರ್ ಸ್ವಲ್ಪ ಆ ಕಡೆ ಈ ಕಡೆ ಜರುಗಿಸ್ಬೇಕು. ಓಕೆ ಹಾ ಹಾ, ಓಕೆ, ಡಿಪೆಂಡ್ ಅಪಾನ್ ಜಾಗ ಮಾಡ್ತೀರಾ. ಓಕೆ, ಇಷ್ಟೊತ್ತು ತನಕ ನೀವು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದೀರಾ, ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದೀರಾ. ಯಾವ ತರ ಈ ಒಂದು ಮನೆ ಕಟ್ಟಿದ್ದಾರೆ, ಯಾವ ತರ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ, ಎಷ್ಟು ಕಾಸ್ಟ್ ಅಲ್ಲಿ ಈ ಒಂದು ಮನೆ ಬಂದಿದೆ, ಯಾವ ಟೈಮ್ ಡ್ಯೂರೇಷನ್ ಅಲ್ಲಿ ಈ ಒಂದು ಮನೆನ ಕಟ್ಕೊಟ್ಟಿದ್ದಾರೆ ಕಸ್ಟಮರ್ಗೆ ಅಂತೇಳಿ ಕಂಪ್ಲೀಟ್ ಎಲ್ಲ ಮಾಹಿತಿನ ಶ್ಯಾಮ್ ಸರ್ ನಿಮಗೆ ಕೊಟ್ಟಿದ್ದಾರೆ. ಸ್ಯಾಂಡ್ರೋ ಕನ್ಸ್ಟ್ರಕ್ಷನ್ಸ್ ಈ ಒಂದು ಕಂಪನಿಯ ಮನೆ ಕಟ್ಟಿರುವಂಥದ್ದು. ಸೊ ಇವರು ಬಜೆಟೆಡ್ ಮನೆ ಕಟ್ಟೋದ್ರಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದಾರೆ. ಬೆಂಗಳೂರಲ್ಲಿ ಸ್ಟಾರ್ಟಿಂಗ್ 12-13 ಲಕ್ಷದಿಂದನೂ ಇವರು ಬಜೆಟೆಡ್ ಮನೆಗಳನ್ನು ಕಟ್ಕೊಡ್ತಾರೆ. ನೀವೇನಾದರೂ ಕಡಿಮೆ ಬಜೆಟ್ ಇಟ್ಕೊಂಡು ಒಂದು ಮನೆ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ ಅಂತಾದರೆ ಈ ಒಂದು ಕಂಪನಿ ಬೆಸ್ಟ್ ಅನ್ಸುತ್ತೆ ನನಗನ್ಸ್ದಂಗೆ. ಯಾಕಂದರೆ 12-13 ಲಕ್ಷಕ್ಕೆಲ್ಲ ಯಾರು ಮನೆನ ಕಟ್ಕೊಡ್ತಾರೆ. ಸೊ ಅದಕ್ಕೋಸ್ಕರ ನನಗೆ ಬೆಸ್ಟ್ ಅನಿಸ್ತು. ಬಟ್ ಇನ್ನೊಂದು ಏನು ಅಂತಂದರೆ, ಈ ಒಂದು ಮನೆ ಸೇಲ್ಗಿರುವಂಥದ್ದಲ್ಲ, 32 ಲಕ್ಷಕ್ಕೆ ಯಾರು 30-40 ಮನೆನ ಸೇಲ್ ಮಾಡ್ತಾರೆ, ಅದು ಈ ಒಂದು ಬೆಂಗಳೂರು ಕಾಸ್ಟಲ್ಲಿ. ಸೊ ಈ ಒಂದು ಬಜೆಟ್ ಮನೆ ಕನ್ಸ್ಟ್ರಕ್ಷನ್ಸ್ ಮಾತ್ರ ಕಾಸ್ಟ್ ಆಗಿರುವಂಥದ್ದು. ಇನ್ನೊಂದು ಏನಂತಂದರೆ, ಈ ಒಂದು ಬಜೆಟ್ ಹೌಸ್ ನಿಮಗೇನಾದರೂ ಇಷ್ಟೇ ಕಾಸ್ಟ್ ಇರಬೇಕು ಅಂತ ಏನಿಲ್ಲ. ನೀವು 12-13 ಲಕ್ಷ ಇಟ್ಕೊಂಡು ಒಂದು ಸಣ್ಣದಾಗಿ ಅಚ್ಚುಕಟ್ಟಾದ ಮನೆನ ನೋಡ್ತಿದ್ದೀರಾ ಅಂತಂದರೆ ಅದನ್ನು ಕೂಡ ಇವರು ಕಟ್ಟಿಸ್ಕೊಡ್ತಾರೆ. ಸೊ ಅದಕ್ಕೋಸ್ಕರ ನಾನು ನೀವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಈ ಒಂದು ಬಜೆಟ್ ಹೌಸ್ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಯಾಕಂದರೆ ನೀವೇ ಕೇಳಿದ್ರಿ ಬಜೆಟ್ ಹೌಸ್ ತೊಗೊಂಬನ್ನಿ ಅಂತೇಳಿ. ಸೊ ನಿಮಗೋಸ್ಕರ ಬಜೆಟ್ ಹೌಸ್ನ ನಾನು ತೊಗೊಂಬರ್ತಾನೆ ಇರ್ತೀನಿ. ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಕಂಟೆಂಟ್ ಜೊತೆ ಬರ್ತೀನಿ. ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಯಾಕಂದರೆ ನಾನು ತೊಗೊಂಬರುವಂಥ ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋಗಳು, ಬಜೆಟ್ ವೀಡಿಯೋಗಳು ನಿಮಗೆ ಸಿಗ್ತಾನೆ ಹೋಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಟಾಟಾ, ಬಾಯ್ ಬಾಯ್.